ಯೋಹಾನನು ಬರೆದ ಸುವಾರ್ತೆ ಪುಸ್ತಕ ಅಧ್ಯಾಯ 1 26ನೇ ವಾಕ್ಯ. ಅದಕ್ಕೆ ಯೋಹಾನನು, ನಾನು ನೀರಿನಿಂದ ಸ್ನಾನ ಮಾಡಿಸುವವನು, ಆದರೆ ನೀವು ಅರಿಯದೇ ಇರುವ ಒಬ್ಬಾತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ. ಪ್ರಿಯರೇ, ದೇವರಾಗಿರುವಂಥ ಯೇಸು ಯಾರಿಗೂ ಸಹ ದೂರವಾದಂಥವರಲ್ಲ. ಅವರು ನಮ್ಮ ನಡುವೆ ಇರುವವರಾಗಿದ್ದಾರೆ. ಎಲ್ಲ ಮನುಷ್ಯರ ನಡುವೆ ಅವರು ಇರುವವರಾಗಿದ್ದಾರೆ. ಇದೇ ಅಧ್ಯಾಯದಲ್ಲಿ ನಾವು ಪ್ರಾರಂಭದಲ್ಲಿ ನೋಡುವುದಾದರೆ, ಆತನಿಲ್ಲದೆ ಒಂದೂ ಸಹ ಉಂಟಾಗಲಿಲ್ಲ ಎಂಬುದಾಗಿ ಹೇಳುತ್ತದೆ. ಹಾಗಾದರೆ ಉಂಟಾಗುವಂಥ ಎಲ್ಲ ಮನುಷ್ಯರಲ್ಲಿಯೂ ಸಕಲ ಜೀವಿಗಳಲ್ಲಿಯೂ ಸಹ ದೇವರಾಗಿರುವಂಥ ಯೇಸು ಇರುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲೂ ಸಹ ಯೇಸು ಇದ್ದಾರೆ. ನೀವು ಎಂಥ ಪರಿಸ್ಥಿತಿಯಲ್ಲಿ ಇರುವುದಾದರೂ ನಿಮ್ಮ ನಡುವೆ ಯೇಸು ಇದ್ದಾರೆ. ಆದರೆ ಅವರನ್ನು ಕರೆಯುವಂಥ ಮನಸ್ಸು, ಅವರನ್ನು ಹೊಂದಿಕೊಳ್ಳುವಂಥ ಮನಸ್ಸು ನಮಗೆ ಬೇಕಷ್ಟೇ. ಯಾವ ಮನುಷ್ಯನಾದರೂ ಸಹ ದೇವರಿಗೆ ದೂರವಾದಂಥವರಲ್ಲ. ಭಯಭಕ್ತಿಯಿಂದ ಯೇಸುವಿನ ಹೆಸರನ್ನು ನಾವು ಕರೆಯುವುದಾದರೆ ಖಂಡಿತವಾಗಿಯೂ ಸಹ ನಮ್ಮ ಜೊತೆಯಲ್ಲೇ ಅವರು ಇರುವವರಾಗಿದ್ದಾರೆ. ಸ್ನಾನಿಕನಾದಂಥ ಯೋಹಾನನು ಹೇಳುವ ಹಾಗೆ, ಜನಗಳ ಮಧ್ಯದಲ್ಲಿ ಲೋಕದ ಪಾಪ ನಿವಾರಣೆ ಮಾಡುವ ಆತನು, ಆತ್ಮನಿಂದಲೂ ಬೆಂಕಿಯಿಂದಲೂ ದೀಕ್ಷಾಸ್ನಾನವನ್ನು ಕೊಡುವಂಥ ರಕ್ಷಕನು ಇರುವುದಾದರೂ ಸಹ ಅವರ ಇರುವಿಕೆ ಅನೇಕರಿಗೆ ಅದು ಸಿಗಲೇ ಇಲ್ಲ. ಯೋಹಾನನು ಮಾತ್ರವೇ ಅದನ್ನು ಕಂಡುಕೊಂಡನು. ಆತನೇ ಕಂಡುಕೊಂಡು ಸಾಕ್ಷಿಯನ್ನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲೂ ನಿಮ್ಮ ನಡುವೆ ನಿಮ್ಮ ಮುಂದೆ ದೇವರಾಗಿರುವ ಯೇಸು ಇದ್ದಾರೆ. ಅವರನ್ನು ಹೊಂದಿಕೊಳ್ಳುವಂತಹ ಹೃದಯ ಮನಸ್ಸನ್ನು ನಾವು ತಂದೆಯಿಂದ ಕೇಳಿಕೊಳ್ಳುವ. ಯಾಕಂದರೆ ಯೇಸು ಹೇಳ್ತಾರೆ, ತಂದೆಯು ಕರೆಯದೆ ಹೊರತು ಯಾರೂ ಸಹ ಮಗನ ಅನ್ಯೋನ್ಯತೆಗೆ ಬರಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿ. ಆದುದರಿಂದ ನಮ್ಮ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರುವುದಾದರೂ ಯೇಸು ನಮ್ಮ ಮಧ್ಯದಲ್ಲಿರುವಂಥದ್ದನ್ನು ಕಾಣುವಂಥ ಹೃದಯವನ್ನು ಕರ್ತನು ನಮಗೆ ಅನುಗ್ರಹಿಸಿಕೊಡುವ ಹಾಗೆ ಬೇಡಿಕೊಳ್ಳುವ. ಸರ್ವಶಕ್ತನಾದ ತಂದೆಯೇ, ಯೆಹೂದ್ಯರ ನಡುವೆ ನೀವು ಇರುವುದಾದಂಥ ಸಮಯದಲ್ಲಿಯೂ ಅವರು ನಿಮ್ಮನ್ನು ಕಾಣಲಿಲ್ಲ. ನಿಮ್ಮನ್ನು ಕಂಡಂಥ ಸ್ನಾನಿಕನಾದ ಯೋಹಾನನು ಆ ವಿಷಯದಲ್ಲಿ ಸಾಕ್ಷಿ ಕೊಟ್ಟನಪ್ಪ. ನಾವು ಅದೇ ಪ್ರಕಾರವಾಗಿ ನಿಮ್ಮ ವಿಷಯದಲ್ಲಿ ಸಾಕ್ಷಿ ಕೊಡುವ ಹಾಗೆ ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲೂ ನೀವೇ ನಮ್ಮ ಜೊತೆಯಲ್ಲಿದ್ದುಕೊಂಡು ನಡೆಸುವಂಥದ್ದನ್ನು ನಾವು ಕಾಣುವಂತೆ ಸಹಾಯ ಮಾಡಿರಿ. ನಿಮ್ಮ ಕರೆಗಳಿಗೆ ಸಮರ್ಪಿಸ್ತೇವೆ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.